ಬಾಯ್ ಮಮ್ಮಿ, ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ. ಇರೇ ಒಂದ್ ನಿಮಿಷ, ತಲೆಗೆ ಎಣ್ಣೆ ಹಾಕೊಂಡು ಹೋಗು. ಆ ಕೂರ್ಲು ನೋಡಿ ಹೆಂಗಾಗಿದೆ, ಎಲ್ಲ ಕೋಳಿ ಪುಕ್ಕಾದಂಗ ಆಗಿದೆ. ಒಂದ್ ಕಡೆ ಕಾಲೇಜಿಗೆ ಟೈಮ್ ಆಗೈತೆ, ಇನ್ನೊಂದ್ ಕಡೆ ಎಣ್ಣೆ ಹಚ್ತೀನಿ ಅಂತಿದ್ದೀರಲ್ಲ. ಇರಿಟೇಟ್ ಆಗೋ ತರ ಮಾತಾಡ್ಬೇಡಿ ಮಮ್ಮಿ. ಅಬ್ಬಬ್ಬಾ, ತುಂಬಾ ಸುಸ್ತಾಗೋಯ್ತು, ತಲೆ ಹೊಡೆದೋಗೋ ಹಂಗಿದೆ. ಅದಕ್ಕೆ ಹೇಳೋದು ತಲೆಗೆ ಎಣ್ಣೆ ಹಾಕೊಂಡು ಹೋಗ್ಬೇಕು ಅಂತ. ನನ್ ಮಾತೆಲ್ಲ ಎಲ್ಲಿ ಕೇಳ್ತೀರಾ? ನನ್ ಮಾತಂದ್ರೆ ನಿಮ್ಗೆ ಬೆಲೆನೇ ಇಲ್ಲ. ಒಂದ್ ಅಕ್ಷರ ಕೂಡ ತಲೆ ಗೊತ್ತಾ ಇಲ್ಲ. ಛೇ, ಅದಕ್ಕೆ ಹೇಳೋದು ತಲೆಗೆ ಎಣ್ಣೆ ಹಚ್ಕೊಂಡು ಹೋಗ್ಬೇಕು ಅಂತ. ಕೇಳ್ತೀಯಾ ನನ್ ಮಾತು? ಏನಾಯ್ತೆ? ಅಂಗಡಿಯಿಂದ ಬರ್ತಿದ್ರೆ ಯಾವ್ದೋ ಒಂದ್ ಹುಡುಗ ಫಾಲೋ ಮಾಡ್ತಿದ್ದಾನೆ ಮಮ್ಮಿ. ಅದಕ್ಕೆ ತಲೆಗೆ ಎಣ್ಣೆ ಹಚ್ಕೊಂಡು ಹೋಗು ಅಂತ ಹೇಳಿದ್ದು. ತಲೆಗೆ ಎಣ್ಣೆ ಹಚ್ಕೊಂಡಿಲ್ಲ ಅಂದಿದ್ದಕ್ಕೂ ಹುಡುಗ ಫಾಲೋ ಮಾಡ್ತಿರೋದಕ್ಕೂ ಏನ್ ಮಮ್ಮಿ ಸಂಬಂಧ? ತಲೆಗೂ ಎಣ್ಣೆಗೂ ಇರೋ ಸಂಬಂಧ ನಿನ್ಗೇನೆ ಗೊತ್ತು. ಈಗ್ಲೇ ನನ್ ಮಾತು ಕೇಳಲ್ಲ, ಈಗ ನಾಳೆ ಬೆಳಿಗ್ಗೆ ಗಂಡನ ಮನೆಗೆ ಹೋದ್ಮೇಲೆ